GBA ಚುನಾವಣೆ ಬರ್ತಾ ಇದೆ. ಜೂನ್ 30ರೊಳಗೆ ಆಗಬೇಕು ಅಂತೇಳಿ ಕೋರ್ಟ್ ಆದೇಶ ಬಂದಿದೆ. ನನ್ನ ಒತ್ತಾಯ ಇದೆ, ಚುನಾವಣೆಗೂ ಮುಂಚೆ ಬೆಂಗಳೂರಿನ ಈ 5 ವಿಭಾಗಗಳಲ್ಲಿ SIR ಆಗಬೇಕು. ಯಾಕೆ ಅಂತಂದ್ರೆ ಎಲ್ಲ ಕಡೆಯಲ್ಲೂ ಕೂಡ ಬೇರೆ ಬೇರೆ ಕಡೆಯಿಂದ ಬಂದು ವೋಟರ್ ಲಿಸ್ಟ್ ಮಾಡ್ಕೊಂಡಿದ್ದಾರೆ, ಆಧಾರ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ, ರೇಷನ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ. ಇದೆಲ್ಲ ಮಾಡಿಕೊಟ್ಟಿರೋರು ಕಾಂಗ್ರೆಸ್ನವರು, ಕಾಂಗ್ರೆಸ್ ನಾಯಕರುಗಳು ಇವತ್ತಿನವರೆಗೂ ಮಾಡ್ತಿದ್ದಾರೆ. ಈಗ ಕೆಲವು ಭಾಗಗಳಲ್ಲಿ ನಾವು ಇಷ್ಟು ದಿವಸದಿಂದ ಹೇಳ್ತಾ ಇದ್ದೀರಿ, ಕೋಗಿಲು ಇಂದ ಹಿಡಿದು ತನಿಸಂದ್ರ, ಹೆಗ್ಗಡೆ ನಗರ, ಶಿವಾಜಿನಗರ, ಟ್ಯಾನೇರಿ ರೋಡು, ಜಯನಗರ, ಈ ಕಡೆ ಏನು ಜಗಜೀವನ್ ರಾಮ್ ನಗರ, ಚಾಮರಾಜಪೇಟೆ, ಎಲ್ಲಾ ಕಡೆಯಲ್ಲೂ ಹೊರದೇಶದವರು ಅಂದ್ರೆ ಬಂಗಾಳದವರು ಬಂದು ಎಲ್ಲಾ ಕಡೆಯಲ್ಲೂ ಸೇರಿಕೊಂಡಿದ್ದಾರೆ. ಹೆಚ್ಚು ಕಡಿಮೆ ಬೆಂಗಳೂರಿನಲ್ಲಿ 15ರಿಂದ 20 ಲಕ್ಷ ಮತದಾರರಾಗಿದ್ದಾರೆ. ಅವರು ಗುರುತು ಸಿಗ್ತಾ ಇಲ್ಲ. ಇವತ್ತು ನಿಮ್ಮ ಮುಂದೆ ಒಂದು ಇದನ್ನು ಬಿಡುಗಡೆ ಮಾಡಲಿಕ್ಕೆ ಬಯಸ್ತೇನೆ ನಾನು. ನೋಡಿ, ಈ ಫೋಟೋದಲ್ಲಿ ಇರ್ತಕ್ಕಂಥವ್ರು ಹಿಡ್ಕೊಳ್ಳಿ. ನೋಡಿ, ಈ ಫೋಟೋದಲ್ಲಿ ಇರ್ತಕ್ಕಂಥವ್ರು ನಿಮಗೆ ತೋರಿಸ್ತೇನೆ. ಈತನ ಹೆಸರು ನಯೀಂ ಅಂತ. ಇದರಲ್ಲಿ ಅವರು ಇಂದಿನ ಅವರ ಐಡೆಂಟಿಟಿ ನಯೀಂ ಖಾನ್, ಅವರು MD ನಯೀಂ ಖಾನ್. ಇವರ ಐಡೆಂಟಿಟಿ ನೋಡಿ ಬಾಂಗ್ಲಾದೇಶದ್ದು. ಇವರು ಬಾಂಗ್ಲಾದಿಂದ ಬಂದಿರೋದು. ಬಾಂಗ್ಲಾದಿಂದ ಬಂದಿರತಕ್ಕಂತ ಇವ್ರದ್ದು ಹೆರಿಗೆ ಇದೆಲ್ಲ ಆಗಿರ್ತಕ್ಕಂಥದ್ದು ನಮ್ಮ ವಾಣಿ ವಿಲಾಸ್ ಇದರಲ್ಲಿ ಕನ್ನಡದಲ್ಲಿ ಇದೆ. ಇದರ ಜೊತೆಗೆ ಅವರ ಆಧಾರ್ ಕಾರ್ಡು ಕರ್ನಾಟಕದ್ದು, ಬೆಂಗಳೂರಿಂದು. ನೋಡಿ, ಇಲ್ಲಿ ಇದೆ ಅವರ ಆಧಾರ್ ಕಾರ್ಡು. ಈ ತರ ನನ್ನ ಹತ್ರ ಬೇಕಾದಷ್ಟಿದೆ ಇಲ್ಲಿ. ಈ ಆಧಾರ್ ಕಾರ್ಡು ಜೊತೆಯಲ್ಲಿ ಅವರದು ಅಲ್ಲಿನ ಆಧಾರ್ ಕಾರ್ಡು, ಇದು ಎಲೆಕ್ಷನ್ ಕಾರ್ಡು. ಆಧಾರ್ ಕಾರ್ಡ್ ಆಯ್ತು, ಇದು ಎಲೆಕ್ಷನ್ ಕಾರ್ಡು. ನೋಡಿ, ಅಲ್ಲಿನ ಐಡೆಂಟಿಟಿ ಕಾರ್ಡ್ ಅವರಿಬ್ಬರದು ಕೂಡ ಇದು ಡ್ರೈವಿಂಗ್ ಲೈಸೆನ್ಸ್ ಅವ್ರದ್ದು. ಆ ವ್ಯಕ್ತಿಯ ಡ್ರೈವಿಂಗ್ ಲೈಸೆನ್ಸ್ ಬಾಂಗ್ಲಾದೇಶದ್ದು. ಇದು ಬಾಂಗ್ಲಾದೇಶದ್ದು. ಅಲ್ಲಿ ಬಾಂಗ್ಲಾದೇಶದ ಐಡೆಂಟಿಟಿ ಕಾರ್ಡ್. ಇದು ಹೇಗೆ ಸಿಕ್ತು ಅಂದ್ರೆ ನಿಮ್ಗೆ ಹೇಳ್ತೇನೆ. ಈಗ ಮೊನ್ನೆ ನಮ್ಮ ಹುಡುಗರು ಕೆಲವರ ಕಡೆ ಇಲ್ಲ ಇರೋರ್ನ ಹೋಗಿ ಪರಿಶೀಲನೆ ಮಾಡಿದ್ದಾರೆ. ಪರಿಶೀಲನೆ ಮಾಡಿ ಅವ್ರು ಏನ್ ಹೇಳಿದ, ಎಲ್ಲಿ ಅವರು ನೀವು ಅಂತ ಕೇಳಿದಾಗ ನಾವೆಲ್ಲ ಇಲ್ಲಿಯವರೇ, ಅಸ್ಸಾಂನಿಂದ ಬಂದಿದ್ದೀವಿ, ವೆಸ್ಟ್ ಬೆಂಗಾಲ್ದಿಂದ ಬಂದಿದ್ದೀವಿ, ಬಿಹಾರಿಂದ ಬಂದಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಆದ್ರೆ ಎಲ್ಲಿ ನಿಮ್ದು ಐಡೆಂಟಿಟಿ ಕಾರ್ಡ್ ಕೊಡಿದ್ರೆ ಕರ್ನಾಟಕದ ಕೊಟ್ಟರು. ಅದಾದ್ಮೇಲೆ ಅವರ ಒಳಗಡೆ ಅವರ ಮನೆಯಲ್ಲಿ ಹೋಗಿ ನುಗ್ಗಿ ಚೆಕ್ ಮಾಡಿದಾಗ ನೋಡಿ, ನ್ಯಾಷನಲ್ ಐಡಿ ಕಾರ್ಡ್ ಇದು ಬಾಂಗ್ಲಾದೇಶದ್ದು. ಒಳಗಡೆ ಅವರ ಮನೆ ಒಳಗಡೆ ಇಟ್ಕೊಂಡಿದ್ರು. ಈಗ ಇಂಥ ಎಲ್ಲಾ ಕಡೆಯಲ್ಲೂ ನಮ್ಮ ಪ್ರಾಂತ್ಯಗಳಲ್ಲಿ ಇವರು ಬಂದು ತುಂಬಿಕೊಂಡಿದ್ದಾರೆ. ನಾವು ಇಷ್ಟು ದಿವಸದಿಂದ ಹೇಳ್ತಾ ಇದ್ದೀವಿ. ಮಾನ್ಯ ಗೃಹ ಸಚಿವರು ಇವತ್ತು ಹೇಳಿದ್ದಾರೆ. ನಾನು ವರದಿ ಕೇಳಿದ್ದೇನೆ. ಯಾರನ್ನು ಕೇಳೋದು ನೀವು? ವರದಿ ಬಿಜೆಪಿಯನ್ನು ಕೇಳಿದ್ರಾ? ಇಲ್ಲ ಜನತಾದಳದವ್ರನ್ನ ಕೇಳಿದ್ರ? ವರದಿ ನೀವು ವರದಿ ಕೇಳೋದಲ್ಲ, ನಿಮಗೆ ಬೆರಳ ತುದಿಯಲ್ಲಿರಬೇಕು. ಏನೇ ಕೇಳಿದ್ರೆ ಪಟ 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 ಅಂತ ಹೇಳುವಂತದ್ದು. ಅಂದಮೇಲೆ
ಯಾಕೆ ನಿಮಗೆ ಇಷ್ಟೊಂದು ಅನ್ಯಾಯ ಮಾಡ್ತಿದ್ದಾರೆ ಈ ಮಾನ್ಯ ಮುಖ್ಯಮಂತ್ರಿಗಳು? ನಿಮ್ಮನ್ನು ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಪಾಪ. ನಿಮಗೆ ಯಾವುದೇ ಅಂಕಿ ಅಂಶಗಳನ್ನ ಸಿಗದಾ ಇದ್ದಂಗೆ ನೋಡ್ಕೊಂಡಿದ್ದಾರೆ. ಈ ಸರ್ಕಾರ ಯಾಕೆ ನಿಮಗೆ ಇಷ್ಟೊಂದು ತೊಂದರೆ ಕೊಡ್ತಾ ಇದೆಯೋ ನನಗೆ ಅರ್ಥ ಆಗಿಲ್ಲ. ಪ್ರತಿಯೊಂದಕ್ಕೂ ನೀವು ಕೇಳಿ ಹೇಳ್ತೇನೆ, ನಾನು ತಿಳಿದು ಹೇಳ್ತೇನೆ, ನಾನು ಅಂಕಿ ಅಂಶಗಳು ತರಿಸ್ಕೊಳ್ತೇನೆ. ಯಾಕೆ ಮಾನ್ಯ ಗೃಹ ಸಚಿವರೇ ಈ ರೀತಿ ಮಾತಾಡ್ತೀರಿ ನೀವು? ಗೃಹ ಸಚಿವರಾದವರಿಗೆ ಸಂಪೂರ್ಣ ಮಾಹಿತಿ ಇರಬೇಕು. ಬಹುಶಃ ನಿಮ್ಮ ಮೇಲೆ ನಿಮ್ಮ ಪಕ್ಷದಲ್ಲೇ ಆಗಿತನ ಬಹಳ ಇದೆ ಅನ್ನೋದು ಈಗ ರಾಜ್ಯದ ಜನರಿಗೆ ಗೊತ್ತಾಗ್ತಾ ಇದೆ. ಅದರಿಂದಲೇ ಬಹುಶಃ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ನಿಮ್ಮನ್ನ ವಂಚಿಸಿ ನಿಮ್ಮನ್ನ ಖಾತೆಯನ್ನು ಹ್ಯಾಂಡಲ್ ಮಾಡಲಿಕ್ಕೆ ಬಿಡದೆ ದೂರ ಇಟ್ಟಿದ್ದಾರೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಆದ್ರಿಂದ SIR ಆಗದೆ ಚುನಾವಣೆಗೆ ಹೋಗಬಾರದು, ನಂಬರ್ 1. ಎರಡನೇದು, ಎಲ್ಲರದು ಯಾರು ಈಗಾಗಲೇ ಅನೇಕ ಜನರು ದೈವಾಧೀನರಾಗಿದ್ದಾರೆ, ಆದರೆ ವೋಟರ್ ಲಿಸ್ಟ್ ಅಲ್ಲಿದ್ದಾರೆ. ಅನೇಕರು ಬೆಂಗಳೂರಿನಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ. ಅವರು ಹೊರಗಡೆ ಈಗ ತುಮಕೂರು ಇರಬಹುದು, ಕೋಲಾರ ಇರಬಹುದು, ಅಥವಾ ಮೈಸೂರು ಇರಬಹುದು, ಬೇರೆ ಬೇರೆ ಕಡೆಯಿಂದ ಬಂದವರು ಇಲ್ಲಿ ಕೂಡ ಅವರದ್ದು ವೋಟರ್ ಲಿಸ್ಟ್ ಅಲ್ಲಿದ್ದಾರೆ, ಅಲ್ಲೂ ಇದೆ. ಅದರಿಂದಾಗಿ ಎರಡು ಕಡೆ ಮತದಾನ ಮಾಡಬಾರದು. ಮೂರನೇದಾಗಿ ಹೊರಗಡೆಯಿಂದ ಬಂದವರೇ ನಮ್ಮ ಪ್ರಕಾರ 15ರಿಂದ 16 ಲಕ್ಷ ವೋಟರ್ಸ್ ಬೆಂಗಳೂರು ನಗರದ ವ್ಯಾಪ್ತಿಯಲ್ಲಿದ್ದಾರೆ. ಈಗ ನೀವು ಯಾವುದೇ ಹೋಟೆಲ್ಗಳಿಗೆ ಹೋಗ್ರಿ, ಎಲ್ಲಿ ನೋಡಿದ್ರು ಹಿಂದಿ ಅದನ್ನು ಮಾತಾಡ್ತಕ್ಕಂಥವರೇ ಇದ್ದಾರೆ. ಯಾಕೆ ಅಂತ ಕೇಳಿದ್ರೆ ಅವ್ರ್ಯಾರು ಲೋಕಲೈಟ್ಸ್ ಅಲ್ಲ. ಎಲ್ಲ ಕಡೆಯಲ್ಲೂ ಇವತ್ತು ಏನಾಗ್ತಾ ಇದೆ, ನಾನು ಬೆಳಗ್ಗೆ ಒಂದು ನೋಡಿದೆ,